ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿವಮೊಗ್ಗದಲ್ಲಿರ್ತಕ್ಕಂಥ ನಿವೃತ್ತ ನೌಕರರೆಲ್ಲರೂ ಸೇರಿಕೊಂಡು ಬೆಳಗ್ಗೆ 11 ಗಂಟೆಗೆ ಸರ್ಕಾರಿ ನೌಕರ ಭವನದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಮಾನ್ಯ ಷಡಕ್ಷರಿ ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಅಲ್ಲಿ ವೆಯ್ಟ್ ಮಾಡಿದ್ವಿ. ಆದರೆ ಅವರು ಅನ್ಯ ಕಾರಣ ನಿಮಿತ್ತ ಅಲ್ಲಿ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಕೊನೆಗೆ ಅವ್ರನ್ನ ಸರ್ಕಾರಿ ನೌಕರರ ನೂತನ ಸಭಾಭವನದಲ್ಲಿ ಭೇಟಿ ಮಾಡಿ ಅವರಿಗೆ ಈ ದಿವಸ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಏಕಮಾತ್ರ ಮಂತ್ರ 1/7/22ರಿಂದ 31/7/24 ನಡುವೆ ನಿವೃತ್ತರಾದಂಥವರಿಗೆ ನಿವೃತ್ತಿ ಉಪದಾನ, ಕಮ್ಯುಟೇಷನ್ ಇತ್ಯಾದಿಗಳನ್ನು ಕೊಡಿಸಿಕೊಡಬೇಕು. ಈ ಆದೇಶದಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅವರು ನಾನು ಮತ್ತು ಭೈರಪ್ಪನವರು ಪ್ರಯತ್ನ ಮಾಡಿ CM ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿ ರಿಕ್ವೆಷನನ್ನು ಕೊಟ್ಟು ಬಂದ ಮೇಲೆ ಈಗ ಒಂದು 10 ನಿಮಿಷದ ಹಿಂದೆ ಮಾನ್ಯ ಷಣ್ಮುಖಯ್ಯ ಸರ್ ಅವರು, ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು, ಫೋನ್ ಕರೆ ಮಾಡಿದರು. ಪಾಪ ಅವರು ತಡವಾಗಿ ಶಿವಮೊಗ್ಗ ಬಂದಿದ್ದಾರೆ. ಆದರೆ ನಾವಾಗಲೇ ರಿಕ್ವೆಷನ್ ಕೊಟ್ಟು ಆಗೋಗಿದೆ. ಅವರು ಹೇಳಿದ ಪ್ರಕಾರ ಈಗ ಬೆಂಗಳೂರಿನಲ್ಲೊಂದು ಸಂಚಾಲಕರ ಸಭೆಯನ್ನು ಕರೀತಾ ಇದ್ದೀವಿ. ಅದರಲ್ಲಿ ಯಾವತ್ತು ನಾವೆಲ್ಲ ಬೆಂಗಳೂರಿಗೆ ಸೇರ್ಕೋಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಕೈಗೊಳ್ತೇವೆ. ಎಲ್ಲರ ಸಹಕಾರ ಅಲ್ಲಿ ಇರಲಿ ಅಂತ ಹೇಳಿದರು. ಈ ನಡುವೆ ಅವರೇ ಹೇಳಿದಂಥ ಒಂದು ವಿಷಯ, ಇನ್ನು 1-2 ದಿವಸದಲ್ಲಿ ಮೈಸೂರಿನ ಎಲ್ಲ ನಿವೃತ್ತ ನೌಕರರು ಮಹದೇವಪ್ಪನವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ ಅಂತಲೂ ಕೂಡ ಹೇಳಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ದಯಮಾಡಿ ಎಲ್ಲ ನಿವೃತ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಬೇಕು. ನಿಜವಾಗ್ಲೂ ಬೇಸರ ಆಗುತ್ತೆ. ಯಾಕೆಂದರೆ ಸವಲತ್ತು ಸಿಕ್ಕಾಗ ಎಲ್ಲರೂ ಕೂಡ ನಾವು ಅದನ್ನು ಸವಿತೇವೆ. ಅಕೌಂಟ್ ಎಂಟ್ರಿ ಮಾಡಿಸ್ಲಿಕ್ಕೆ ಎಲ್ಲದಕ್ಕೂ ಹೋಗ್ತೇವೆ. ನಾವು ವರ್ಕಿಂಗ್ ಡೇಸ್ನಲ್ಲೂ ಕೂಡ ನೋಡಿದ್ದಿದೆ. ಎಲ್ಲರ ಸಹಕಾರವೂ ಇಲ್ಲದೆ ಕೆಲವೊಂದಲ್ಲಿ ನಾವು ಯಶಸ್ಸನ್ನು ಗಳಿಸಿದ್ದೇವೆ. ಆ ಮನೋಭಾವ ಇರತಕ್ಕಂಥವ್ರು ನಾವು ಯಾವತ್ತೂ ಕೂಡ ಸಕ್ರಿಯವಾಗಿ ಇದ್ದೇ ಇರ್ತೇವೆ. ದಯಮಾಡಿ ತಟಸ್ಥರಾಗಿರ್ತಕ್ಕಂಥ ಸ್ವಲ್ಪ ಜಾಗೃತರಾಗಿರಿ. ಅನ್ಯರ ಅತಿಯಾದ ಋಣದಲ್ಲಿರಬಾರ್ದು. ಎಲ್ಲರ ಸಹಕಾರದಿಂದ ಈ ಹೋರಾಟ ನಡೀಲಿಕ್ಕೆ, ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಾವು ಕೇಳ್ತಕ್ಕಂಥದ್ದು ನೈತಿಕ ಹೋರಾಟ. ಯಾಕೆಂದರೆ ರಿಟೈರ್ಮೆಂಟ್ ಆದಂಥವರಿಗೆ 7ನೇ ವೇತನ ಆಯೋಗದ ಯಾವೊಂದು ಲಾಭಗಳು ಆಗದೆ ಹೋದರೆ ಅದು 7ನೇ ವೇತನ ಅನುಷ್ಠಾನ ಮಾಡಿ ಉಪಯೋಗ ಆದರೆ ಏನಾಗುತ್ತೆ. ಹಾಗಾಗಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಜಿಲ್ಲಾ ನಿವೃತ್ತ ನೌಕರರ ಪರವಾಗಿ ಎಲ್ಲ ಶಿವಮೊಗ್ಗ ಜಿಲ್ಲೆಯ ನಿವೃತ್ತ ನೌಕರರಿಗೆ ನಾನು ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಈ ಗ್ರೂಪ್ಗಳಲ್ಲಿ ಮೆಸೇಜನ್ನು ಹಾಕಿದಾಗ ದಯಮಾಡಿ ಎಲ್ಲರೂ ಕೂಡ ಬಂದು ಭಾಗವಹಿಸಿರಿ. ನಮ್ಮ ಸಂಘಟನೆಗೆ ಬಲವನ್ನು ತುಂಬೋಣಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಎಲ್ಲರ ಪ್ರಯತ್ನ ಫಲಪ್ರದ ಆಗಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ವಂದನೆಗಳು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.